ಒಂದೇ ನಿಮಿಷ ಸುನಿಲ್, ಸಾರಿ ಫಾರ್ ಇಂಟರಪ್ಟ್. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನೋಡಿ, ಹೇಳಿದ್ರು ಅದಾದ್ಮೇಲೆ ನುಣ್ಸ್ಕೊಂಡ್ಬಿಟ್ರಿ. ಈಗ ಪ್ರಶ್ನೆ ಮಾಡಿದಾಗ ರಿಪಬ್ಲಿಕನ್ ಪ್ರಶ್ನೆಗೆ ಉತ್ತರಿಸಲಾಗದೆ ಕಾಲ್ ಕಟ್ ಮಾಡಿದ್ರು. ದರ್ಶನ್ ಒಳ್ಳೆಯವರಾದ್ರೆ ಕೊಲೆ ಮಾಡಿದ್ಯಾಕೆ? ಅವರದ್ದೇ ಸರ್ಕಾರದ ಪೊಲೀಸರ ತನಿಖೆ ಮೇಲೆ ನಂಬಿಕೆ ಇಲ್ವಾ? ಹಾಗಾದ್ರೆ ದರ್ಶನ್ ಒಳ್ಳೆಯವರಂತೆ. ಶಾಸಕ ಉದಯಗೌಡ ಸರ್ಟಿಫಿಕೇಟ್ ಕೊಟ್ಟರು, ಹೇಳಿದ್ರು. ಮತ್ತೆ ಪ್ರಶ್ನೆಯನ್ನ ಮಾಡಿದ್ರೆ ನುಣ್ಸ್ಕೊಂಡಿದ್ದಾರೆ. ರಿಪಬ್ಲಿಕನ್ ಪ್ರಶ್ನೆಗೆ ಉತ್ತರಿಸಲಾಗದೆ ಕಾಲ್ ಕಟ್ ಮಾಡಿದ್ದಾರೆ. ಎಸ್ ಸುನಿಲ್, ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. 100ಕ್ಕೆ 100ರಷ್ಟು ನೈತಿಕತೆಯ ಪ್ರಶ್ನೆ. ಅವರು ಅವಲೋಕನ ಎಲ್ಲವನ್ನೂ ಕೂಡ ಮಾಡ್ಕೋಬೇಕು. ತಾವು ಆಡುವ ಮಾತಿಗಿಂತ ಮುಂಚೆ ನಾನು ಯಾರ ಪರವಾಗಿ ನಿಲ್ತಾ ಇದ್ದೀನಿ ಆ ಮನುಷ್ಯನ ಬಗ್ಗೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಯಾವ ರೀತಿಯ ಅಭಿಪ್ರಾಯ ಇದೆ, ಇದ್ರ ಬಗ್ಗೆ ಗಮನ ಹರಿಸಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಒಳ್ಳೇದಿತ್ತೋ ಏನೋ. ಆದ್ರೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದ್ರ ಹಿಂದೆ ಇರುವಂತಹ ಅಸಲಿಯತ್ತೇನು? ಯಾಕೆ ಈ ರೀತಿಯ ಧಾವಂತ ರಾಜಕಾರಣಿಗಳಿಗೆ? ಎಸ್ ಶ್ರೀಪಾದ್, ಒಂದು ವಿಚಾರ ಹೇಳ್ತೀನಿ. ಈಗ ಜನಸಾಮಾನ್ಯರಿಗಾದರೆ ಗೊತ್ತಿರಲ್ಲ ಪೊಲೀಸ್ ಇಲಾಖೆ ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದರ ಇನ್ನರ್ ಡೆಪ್ತು ಯಾವ ಮಟ್ಟಕ್ಕೆ ಇರುತ್ತೆ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಗೊತ್ತಿರಲ್ಲ. ಕಾನೂನಿನ ಬಗ್ಗೆ ಅರಿವಿರುತ್ತೆ, ಆದರೆ ಸುಮ್ಮನೆ ಪೊಲೀಸ್ ಅಧಿಕಾರಿಗಳು ಯಾರೋ ಒಬ್ಬನನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಬರೋದೇ ಇಲ್ಲ. ಆ್ಯಂಡ್ ಈ ಕೇಸ್ನಲ್ಲಿ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ವಿಚಾರವನ್ನು ಕೂಡ ಹೇಳ್ತೀನಿ. ಆರಂಭದಲ್ಲಿ ದರ್ಶನ್ ಮೇಲೆ ಈ ರೀತಿ ಆರೋಪ ಬಂದಂಥ ಟೈಮ್ನಲ್ಲಿ ಹಿರಿಯ ಅಧಿಕಾರಿಗಳು ಮೊದಲು ಕೇಳಿದ್ದೇ ಒಂದೇ ಒಂದು ವಿಚಾರ, ಇದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಸಾಕ್ಷ್ಯಾಧಾರಗಳು ಇದೆಯಾ ಅಂತ ಹೇಳ್ಬಿಟ್ಟು. ಆ ಸಾಕ್ಷ್ಯಾಧಾರಗಳನ್ನು ಖುದ್ದು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳೇ ತೋರಿಸಿದಂಥ ಟೈಮ್ನಲ್ಲಿ ಅದಾದ ನಂತರ ಸರಿ ಅರೆಸ್ಟ್ ಮಾಡಿ ಅನ್ನುವಂಥ ಒಂದು ತೀರ್ಮಾನಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು. ಹಾಗಿದ್ದಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಶಾಸಕರಿಗೆ ಪೊಲೀಸ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲಾಖೆಯ ಬಗ್ಗೆ, ಪೊಲೀಸ್ ಕಾರ್ಯವೈಖರಿಯ ಬಗ್ಗೆ ತುಂಬ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅಷ್ಟಿದ ಮೇಲೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಬೇಕಾಗಿತ್ತು. ಇದು ಒಂದು ವಿಚಾರ. ಆದರೆ ಮತ್ತೊಂದು ಕಡೆಯಲ್ಲಿ ಈಗ ಅರೆಸ್ಟ್ ಮಾಡಿದ ನಂತರ, ಒಂದು ವೇಳೆ ಅರೆಸ್ಟ್ ಮಾಡಿದ ನಂತರನೂ ಕೂಡ ದರ್ಶನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಂಥದ್ದು ಏನಾದರೂ ಕಂಡು ಬಂದಿದ್ರೆ ಬಹುಶಃ ಅವ್ರನ್ನ ಕಸ್ಟಡಿಗೂ ತಗೋತಿರ್ಲಿಲ್ಲ, ಇಷ್ಟೆಲ್ಲ ವಿಚಾರಣೆಗೂ ಒಳಪಡುತ್ತಾ ಇರಲಿಲ್ಲ. ಕೇವಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು ಅಥವಾ ಕಸ್ಟಡಿ ತಗೊಂಡ್ರು ಅನ್ನೋ ಮಾತ್ರಕ್ಕೆ ಅವರು ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದನ್ನು 100ಕ್ಕೆ 100% ಹೇಳೋದಕ್ಕೆ ಸಾಧ್ಯ ಆಗಲ್ಲ. ನಾಳೆ ದಿನ ಅದು ಕೋರ್ಟ್ನಲ್ಲಿ ಕನ್ವಿಕ್ಷನ್ ಆದರೆ ಮಾತ್ರ ಅದು 100% ಹೇಳೋಕ್ಕಾಗುತ್ತೆ. ಆದರೆ ಈಗ ಇರುವಂತಹ ಆರೋಪಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನು ಇಷ್ಟರ ಮಟ್ಟಿಗೆ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಹಂತದಲ್ಲಿ ಮಾತನಾಡೋಕ್ಕೆ ಹೋಗುವಂಥದ್ರ ಅಗತ್ಯ ಏನಿತ್ತು ಅನ್ನುವಂಥ ಒಂದು ಸಹಜ ಪ್ರಶ್ನೆ ಬಂದೇ ಬರುತ್ತೆ. ಅದು ಬೇರೆ ಎಲ್ಲರಿಗಿಂತಲೂ ಜಾಸ್ತಿ ಶಾಸಕರಾಗಿರುವಂಥ ಅವರಿಗೆ ಈ ಇನ್ವೆಸ್ಟಿಗೇಷನ್ ನಡೀತಾ ಇರುವಂಥ ಇದರ ಮಧ್ಯದಲ್ಲಿ ಇಂಟರ್ಫಿಯರ್ ಆಗುವಂಥ ಅಗತ್ಯ ಖಂಡಿತ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಶ್ರೀಪಾದ್. ಓಕೆ ನಾಗರಾಜ್, ನಾನು ನಿಮ್ಮ ಬಳಿ ಬರ್ತೀನಿ ಇವಾಗ. ನೋಡಿ ನಾಗರಾಜ್, ಬಹಳ ಪ್ರಮುಖವಾಗಿ ಇಲ್ಲಿವರೆಗೂ ಇರಲಿಲ್ಲ ಶಾಸಕರ ಯಾವುದೇ ಒಂದು ಹೇಳಿಕೆ. ಇವತ್ತು ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಈ ರೀತಿಯಾದಂಥ ಸಮರ್ಥನೆ. 1-5 ದರ್ಶನ್ ಜೊತೆ ಇರುವ ಆಪ್ತತೆಗೋ ಅಥವಾ ಬೇರೆ ಏನಾದರೂ ಕಾರಣ ಇರ್ಬೋದು. ಈಗ ಏನಾದರೂ ದರ್ಶನನ್ನು ಬಚಾವ್ ಮಾಡೋದಕ್ಕೆ ಏನಾದರೂ ಸಂಚು ನಡೀತಾ ಇದೆಯಾ? ಏನು ಕೊಡ್ತೀರಿ ಮಾಹಿತಿ? ದಿವಿತ್, ಏನು ಶಾಸಕ ಉದಯಗೌಡ ನೀಡಿರ್ತಕ್ಕಂಥ ಹೇಳಿಕೆ ನಿಜಕ್ಕೂ ಒಬ್ಬ ಸಾರ್ವಜನಿಕ ವಲಯದಲ್ಲಿ ಇದ್ಕೊಂಡು ಒಬ್ಬ ಸಾರ್ವಜನಿಕರ ಶಾಸಕನಾಗಿದ್ಕೊಂಡು ಈ ರೀತಿಯಾಗಿ ಯಾಕೆ ಹೇಳಿಕೆ ನೀಡಿದ್ರು ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂತಂದರೆ ಏನು ಅವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥ ಪೊಲೀಸರಿಗೆ ಸಂಬಳವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದೇ ರಾಜ್ಯ ಸರ್ಕಾರ. ಅವರ ವಿರುದ್ಧ ವಾದ ಮಾಡಲಿಕ್ಕೆ ನೇಮಕ ಮಾಡ್ತಾ ಇರತಕ್ಕಂಥ SPPಯನ್ನು ನೇಮಕ ಮಾಡಿರ್ತಕ್ಕಂಥದ್ದು ಇದೇ ಸರ್ಕಾರ. ಇವರು ಶಾಸಕರಾಗಿರ್ತಕ್ಕಂಥದ್ದು ಅವ್ರದ್ದೇ ಸರ್ಕಾರದಲ್ಲಿ ಶಾಸಕರಾಗಿ ಅದರ ಭಾಗವಾಗಿದ್ದಾರೆ. ಆದರೆ ಇವರ ದೋಸ್ತಿಯನ್ನು ಮುಂದಿಟ್ಕೊಂಡು ಹೇಳ್ತಾರೆ ಅವ್ರ ಮುಂಗೋಪಿ ಅವರು ಕೊಲೆಯಲ್ಲಿ ಭಾಗಿಯಾಗಿರೋ ಸಾಧ್ಯತೆಗಳಿಲ್ಲ, ಅವ್ರು ಯಾರಾದರೂ ಬೇರೆಯವರು ಮಾಡಿರ್ಬೋದು. ಅಂದರೆ ಇಡೀ ರಾಜ್ಯ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದೆ. ಇವರು ಭಾಗಿಯಾಗಿ, ಹೌದು ಅಫ್ಕೋರ್ಸ್ ನಮಗೆ ಕಾನೂನು ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋವರೆಗೂ ಯಾರು ಅಪರಾಧಿ ಅಂತೇಳಿ ಹೇಳುವ ಹಕ್ಕಿಲ್ಲ. ಆದರೆ ಹಾಗಾದರೆ ದರ್ಶನ್ ಅಂತ ವ್ಯಕ್ತಿಯನ್ನು
ಸುಮ್ಮನೆ ಅರೆಸ್ಟ್ ಮಾಡಿದಿದ್ರೆ ಈ ರಾಜ್ಯದ ಜನತೆ ಸುಮ್ಮನೆ ಇರ್ತಾ ಇದ್ರ, ಅಥವಾ ನಿಮ್ಮಂಥವ್ರು ಏನು ನಿಮ್ಮಗಳ ಪರವಾಗಿ ಬಂದು ದರ್ಶನ್ ಪ್ರಚಾರ ಮಾಡಿದ್ರು ನಿಮ್ಮಂಥ ಶಾಸಕರುಗಳು ಸಚಿವರುಗಳು ಸುಮ್ಮನೆ ಇರ್ತಾ ಇದ್ರ? ಒಂದು ಹಂತದಲ್ಲಿ ಮಾಹಿತಿ ಸಿಗುತ್ತೆ, ಸರ್ಕಾರದಲ್ಲಿ ಇಷ್ಟು ನೇರವಾಗಿ ಭಾಗಿಯಾಗಿರೋ ಸಾಕ್ಷ್ಯಗಳು ಸಿಕ್ಕಿದ್ದಾಗಿನೂ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ಅವ್ರು ಏನರಲ್ಲೂ ಭಾಗಿಯಾಗಿಲ್ಲ ಅಂತಿದ್ದಿದ್ರೆ ನಿಮ್ಮಂಥ ಶಾಸಕರು ನಿಮ್ಮಂಥ ಸಚಿವರುಗಳು ಸುಮ್ಮನೆ ಇರ್ತಾ ಇದ್ರು ಅಥವಾ ಈ ರಾಜ್ಯದ ಜನ ಸುಮ್ಮನೆ ಇರ್ತಾ ಇದ್ರು? ಒಂದು ಸಾಮಾನ್ಯ ಪ್ರಜ್ಞೆ ಒಬ್ಬ ಶಾಸಕನಿಗೆ ಇಡೀ ರಾಜ್ಯ ಈ ಒಂದು ಘಟನೆಯನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆ, ಒಬ್ಬ ರೋಲ್ ಮಾಡಲಾಗಬೇಕಾಗಿದ್ದಂಥ ನಟ ಯಾವ ರೀತಿ ನಡೆದುಕೊಂಡಿದ್ದಾರೆ ಅಂತ ನೋಡುವಾಗ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು